ವಾಗಿ ಬಸವಣ್ಣವರ ವರ್ತದ ಎದುರುಗಡೆ ಇವತ್ತು ಜಗತ್ ಸರ್ಕಲ್ನಲ್ಲಿ ವಿಶೇಷವಾಗಿ ಬಸವ ಜಯಂತಿ ಆಚರಿಸ್ತಿದ್ದೀವಿ ಅಂತ ತಿಳ್ಕೊಂಡು ಮಾಧ್ಯಮದ ಮೂಲಕ ಮೊನ್ನೆ ತಾನೇ ಹೇಳಿಕೆ ಕೊಟ್ಟಿವಿ. ಇವತ್ತು ಅದೇ ರೀತಿ ವಿಶೇಷವಾಗಿ ಚೆಸ್ ಆಟಗಳು ಮತ್ತು ಏಕಪಾತ್ರ ಅಭಿನಯ ಕಾರ್ಯಕ್ರಮ, ವಿಶೇಷ ರೀತಿಗಳ ಆಟಗಳು, ಸ್ಪಂದೆಗಳು ವಿಶೇಷವಾಗಿ ಇವತ್ತು ಮಾಲಾ ಕನ್ಯಾಕುರ್ ನೇತೃತ್ವದಲ್ಲಿ ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು. ಹೆಚ್ಚಿನ ವಿವರ ಮಾಲಾ ಕನ್ಯಾಕುರ್ ನೀಡ್ತಾರೆ. 891ನೇ ಬಸವ ಜಯಂತಿ ಅಂಗವಾಗಿ ಇವತ್ತಿನ ದಿವಸ ನಾವು ನಮ್ಮ ಜಿಲ್ಲಾ ಬಸವ ಜಯಂತಿ ಸಮಿತಿ ಅಧ್ಯಕ್ಷರಾಗಿರುವಂತಹ ವಿನೋದ್ ಪಾಟೀಲ್ ಅಣ್ಣಾಜಿಯವರ ನೇತೃತ್ವದಲ್ಲಿ ಮತ್ತು ಅದೇ ರೀತಿಯಾಗಿ ವೀರಶೈವ ಲಿಂಗಾಯತ ಮಹಾವೇದಿಕೆ ಮತ್ತು 4 ಚಕ್ರ ತಂಡದ ವತಿಯಿಂದ ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿರುವಂತಹ ಬಸವೇಶ್ವರ ಸ್ಟ್ಯಾಚ್ಯೂ ಎದುರಿಗೆ ಇವತ್ತು ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿದ್ವಿ. ಅದರ ಅಂಗವಾಗಿ ಇವತ್ತಿನ ದಿವಸ ಚೆಸ್ ಮತ್ತು ಏಕಪಾತ್ರ ಅಭಿನಯ ಕಾರ್ಯಕ್ರಮಗಳನ್ನು ವಿಶೇಷ ರೀತಿಯಲ್ಲಿ ಹಮ್ಮಿಕೊಳ್ಳಬೇಕಂತೇಳಿ ನಾವಿಲ್ಲಿ ಆರ್ಗನೈಸ್ ಮಾಡಿದ್ವಿ. ನಾವೆಲ್ಲ ಕೂಡ ನೋಡ್ತಾ ಇದ್ದೀವಿ, ಕಾಮನ್ ಆಗಿ ಎಲ್ಲ ಆಟಗಳನ್ನು ಆಡಿಸ್ತಾ ಇರ್ತಾರೆ. ಆದರೆ ನಮ್ಮ ಕಲ್ಯಾಣ ಕರ್ನಾಟಕದ ವಿಶೇಷವಾಗಿ ಏನು ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಅನ್ಸ್ಕೊಂಡಿರುವಂಥ ಕಲಬುರಗಿ ನಗರದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ವಿನೂತವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು, ಸ್ಪರ್ಧೆಗಳನ್ನು ಏರ್ಪಡಿಸಬೇಕಂತೇಳಿ ಏಕಾಭಿನಯ ಪಾತ್ರ ಮತ್ತು ಚೆಸ್ ಕಾಂಪಿಟೇಷನ್ ಇಟ್ಟಿದ್ವಿ. ಚೆಸ್ ಕಾಂಪಿಟೇಷನಲ್ಲಿ ಸುಮಾರು 30 ಜನ ಸ್ಪರ್ಧಾರ್ಥಿಗಳು ಇವತ್ತಿನ ದಿವಸ ಪಾರ್ಟಿಸಿಪೇಟ್ ಮಾಡಿದರು. ಅದರಂತೆ ಇವತ್ತು ಅದರಲ್ಲಿ ಮೊದಲ ಮತ್ತು ತೃತೀಯ ಸ್ಥಾನಗಳನ್ನು ಇವತ್ತಿನ ದಿವಸ ಅವರು ಪಡೆದಿರ್ತಾರೆ. ಪ್ರಥಮ ಸ್ಥಾನವಾಗಿ ಇವತ್ತಿನ ದಿವಸ ವೈಭವ್ ಕುಲಕರ್ಣಿ ಅವರು ಬಂದಿದ್ದಾರೆ ಮತ್ತು ಅದೇ ರೀತಿಯಾಗಿ ಅಂಕಿತಾ ಬಲ್ಶೆಟ್ಟಿ ಅವರು ಸೆಕೆಂಡ್ ಪ್ರೈಸ್ ತಗೊಂಡಿದ್ದಾರೆ ಮತ್ತು ಅದೇ ರೀತಿಯಾಗಿ ಅನಂತ್ ಕಣ್ಣಿ ಅವರು ಥರ್ಡ್ ತಗೊಂಡಿದ್ದಾರೆ. ಮತ್ತು ಸಮಾಧಾನಕರ ಬಹುಮಾನ ಅಂತೇಳಿ 8 ವರ್ಷದ ಬಾಲಕ ಇವತ್ತಿನ ದಿವಸ ಈ ಒಂದು ಚೆಸ್ ಕಾಂಪಿಟೇಷನಲ್ಲಿ ಭಾಗಿಯಾಗಿದ್ದು ವಿಶೇಷ. ಅದಕ್ಕೋಸ್ಕರ ಆ ಮಗುವಿಗೆ ಬಸವಪ್ರಭು ಅಂತೇಳಿ ಅವನಿಗೆ ಸಮಾಧಾನಕರ ಬಹುಮಾನವನ್ನು ಇವತ್ತಿನ ದಿವಸ ಘೋಷಣೆಯನ್ನು ಮಾಡಿದ್ವಿ. ಮತ್ತು ಅದೇ ರೀತಿಯಾಗಿ ಏನು ನಮ್ಮ ರಂಗಾಯಣದ ಕಲಬುರಗಿಯ ರಂಗಾಯಣದ ಇದರಲ್ಲಿ ಭಾಳಷ್ಟು ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಾ ಇದ್ದಾರೆ. ಅದರಂತೆ ನಮ್ಮ ರಂಗಾಯಣದಲ್ಲಿರುವಂಥ ಭಾಳಷ್ಟು ಇವತ್ತು ಕಲೆಗಳು ಇವತ್ತು ನಶಿಸಿ ಹೋಗ್ತಿರೋ ಸಂದರ್ಭದಲ್ಲಿ ನಾವು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಲಬುರಗಿಯ ಪ್ರತಿಭೆಗಳಿಗೆ ಅವಕಾಶ ನೀಡಬೇಕು ಅಂತೇಳಿ ಇವತ್ತು ಏಕಾಭಿನಯ ಪಾತ್ರ ಮತ್ತು ಮೂಕಾಭಿನಯ ಪಾತ್ರ ಅಂತ 2 ಸ್ಪರ್ಧೆಗಳನ್ನು ಏರ್ಪಡಿಸಿದ್ವಿ. ಅದರ ಅಂಗವಾಗಿ ಇವತ್ತಿನ ದಿವಸ ಪೌರ್ಣಿಮಾ ಅಂತೇಳಿ ಹುಡುಗಿ 12 ವರ್ಷದ ಬಾಲಕಿ ಅವಳು ಮೊದಲನೇ ಬಹುಮಾನವನ್ನು ಪಡೆದಿದ್ದಾಳೆ. ಮತ್ತು ಅದೇ ರೀತಿಯಾಗಿ ಅವಿನಾಶ್ ಆಚರಣ ಅವರು 2ನೇ ಬಹುಮಾನ ಮತ್ತು ಅದೇ ರೀತಿಯಾಗಿ ವಾಸು ಪಾಟೀಲ್ ಅವರು 3ನೇ ಬಹುಮಾನ ಮತ್ತು ಅದೇ ರೀತಿಯಾಗಿ ಇವತ್ತಿನ ದಿವಸ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿರುವಂಥ ಹಿರಾಪುರಿನ ಶರಣಗೌಡರು ಅವರಿಗೂ ಕೂಡ ಸಮಾಧಾನಕರ ಬಹುಮಾನ ಮತ್ತು ಜಯಶ್ರೀ ಜೈನ್ ಅವರಿಗೂ ಕೂಡ ನಾವು ಸಮಾಧಾನಕರ ಬಹುಮಾನವನ್ನು ಏರ್ಪಡಿಸಿದ್ವಿ. ಎಲ್ಲರಿಗೂ ಕೂಡ ಹೋಗಿ ಈ ಒಂದು ವಿಡಿಯೋ ಮೂಲಕ ಕೇಳ್ಕೊಳ್ಳೋದೇನಂತ ಮಾಧ್ಯಮದ ಮೂಲಕ ಕೇಳ್ಕೊಳ್ಳೋದೇನು ಅಂತಂದರೆ ನಾಳೆ ಕೂಡ ಈ ಒಂದು ಬಸವ ಜಯಂತಿ ಅಂಗವಾಗಿ ನಾವು ಮಹಿಳೆಯರ ಬೈಕ್ ರ್ಯಾಲಿಯನ್ನು ವಿಶೇಷವಾಗಿ ಇಳಕಲ್ ಸೀರೆ ಉಡುಗೆಯಲ್ಲಿ ನಾವು ಇದನ್ನು ಬೈಕ್ ರ್ಯಾಲಿಯನ್ನು ಏರ್ಪಡಿಸಿದ್ವಿ. ಅದಕ್ಕೋಸ್ಕರ ಎಲ್ಲ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ರ್ಯಾಲಿಯಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ಮನವಿಯನ್ನು ಮಾಡ್ತೇನೆ. ಬೈಕ್ ರ್ಯಾಲಿಯ ಸಮಯ ನಾಳೆ ಸಾಯಂಕಾಲ 4 ಗಂಟೆಗೆ ಪೂಜಾ ಮಾತೋಶ್ರೀ ಡಾಕ್ಟರ್ ಅವ್ವಾಜಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ. ಅದಕ್ಕೆ ಸಮಾಜದ ಬಂಧುಗಳು ಮತ್ತು ಎಲ್ಲ ಸದಸ್ಯರು ಮತ್ತು ಆಪ್ತ ಮಿತ್ರರು ಮತ್ತು ಎಲ್ಲ ಸ್ನೇಹಿತರು ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ಬೈಕ್ ರ್ಯಾಲಿ ಶರಣಬಸವೇಶ್ವರ ದೇವಸ್ಥಾನದಿಂದ ಲಾಲ್ಗಿರಿ ಕ್ರಾಸ್ ಮಾರ್ಗವಾಗಿ ಮಾರ್ಕೆಟ್ನ ಮುಖ್ಯ ರಸ್ತೆಯಿಂದ ನಮ್ಮ ಜಗತ್ ವೃತ್ತದವರೆಗೂ ಕೂಡ ಬೈಕ್ ರ್ಯಾಲಿಗಳು ಬರ್ತವೆ. ಸುಮಾರು 80ರಿಂದ 100 ಜನ ಹೆಣ್ಮಕ್ಳು ಈ ಒಂದು ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ, ಜೈ ಹಿಂದ್. ಶರಣಾರ್ಥಿ 891ನೇ ಬಸವ ಜಯಂತಿ ಎಲ್ಲರಿಗೂ ಶುಭಾಶಯಗಳು. ಹಾಗೆ ಕಲಬುರಗಿ ನಗರದಲ್ಲಿ 891ನೇ ಬಸವ ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷರಾದಂಥ ಶ್ರೀ ವಿನೋದ್ ಪಾಟೀಲ್ ಸರಡಿ ಅಣ್ಣವರ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಉತ್ಸವ ಸಮಿತಿಯ ನೇತೃತ್ವದಲ್ಲಿ ದಿನಾಂಕ 8/5/2024ರಂದು ಚೆಸ್ ಆಟ ಹಾಗೂ ಏಕಾಭಿನಯ ಹಮ್ಮಿಕೊಳ್ಳಲಾಗಿದ್ದು, ಅದೇ ರೀತಿ ದಿನಾಂಕ 9ನೇ ತಾರೀಕರಂದು ಸಾಯಂಕಾಲ 5 ಗಂಟೆಗೆ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಿಂದ ಆರಂಭವಾಗಿ ಜಗತ್ವರೆಗೂ ಮಹಿಳೆಯರಿಂದ ಬೃಹತ್ ಮಟ್ಟದ ಬೈಕ್ ರ್ಯಾಲಿ, ವಿಶೇಷವಾಗಿ ಇಳಕಲ್ ಸೀರೆ ಹಾಕಿಕೊಂಡು ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ದಿನಾಂಕ 10ನೇ ತಾರೀಕಿನಂದು ಸುಮಾರು 200ರಿಂದ 300 ಯುವಕರ ತಂಡ ರಕ್ತದಾನ ಕಾರ್ಯಕ್ರಮ ಹಮ್ಮಿಕೊಂಡಿರೋದು. ತಾವು ಕೂಡ ಆಗಮಿಸಿ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಶ್ರೀಧರ್ ನಾಗನಹಳ್ಳಿ.
ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದೇ ರೀತಿ ಅನ್ಯತೆ ಯಾರು ಭೇದ ಭಾವ ತಿಳ್ಕೊಬೇಡಿ. ಇವಾಗ ವರ್ಕಿಂದ ಗಂಡ ಮನೆಗೆ ಬರ್ತಾನೆ, ಹೆಂಡತಿ ಬರ್ತಾಳೆ, ಕೇಳ್ತಾಳೆ, ಬಂದ್ರ ಬ್ಯಾಗ್ ತೊಗೊಂಡ್ಬಿಟ್ಟು ಮನೆ ಹೋಗ್ಬಿಟ್ಟು ನೀರು ತಂದು ಕೊಡ್ತಾಳೆ. ಸಾಕಾಗೋಯ್ತು ಇವತ್ತು ಕೆಲಸ. ಕುಂತ್ಕೊಳ್ರಿ, ಸಾರಿ ಕುಂತ್ಕೊಳ್ಳಿ, ಸ್ವಲ್ಪ ಸುಧಾರಿಸ್ಕೊಳ್ಳಿ, ನೀರು ಕುಡೀರಿ. ಇವತ್ತು ಆಫೀಸಲ್ಲಿ ಮ್ಯಾನೇಜರ್ ಸಿಕ್ಕಾಪಟ್ಟೆ ಸ್ವಲ್ಪ ತೊಂದರೆ ಕೊಟ್ಟಿದ್ದಾನೆ. ಇವಾಗ ನೀನು ಮಕ್ಕ ನೋಡ್ರಲ್ಲ, ಸ್ವಲ್ಪ ಸ್ವಲ್ಪ ಸಮಾಧಾನ ಆಯ್ತು. ಸ್ವಲ್ಪ ಟೀ ಕಾಫಿ ಅನ್ನೋದು ತಿಂಡಿತಾರಲ್ಲ, ಏನ್ ಬೇಡ. ಇವಾಗ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ, ಆಮೇಲೆ ಬೇಕಾದ್ರೆ ನೋಡೋಣ. ನೀವು ಸ್ವಲ್ಪ ರೆಸ್ಟ್ ಮಾಡಿ. ನಾನು ಮಕ್ಕಳು ಬಂದಿದ್ದಾರೆ, ನಾನು ಸ್ವಲ್ಪ ಓದಿಸ್ತಾ ಇದ್ದೀನಿ ಅವರಿಗೆ. ನಾನು ಆಮೇಲೆ ನಿಮಗೆ ತಿಂಡಿ ಮಾಡಿಕೊಡ್ತೇನೆ. ರೀ ತಿಂಡಿ ತಗೊಳ್ಳಿ. ನಾನು ಹೇಳಿದ್ನಲ್ಲ ಏನೋ ಸ್ವಲ್ಪ ಹೊತ್ತು ಬಿಟ್ಟು ಕೊಡು ಅಂತ ಹೇಳಿದ್ನಲ್ಲ, ಇವಾಗ ತೊಗೊಂಬಂದಿಯಾ? ಇಲ್ಲ, ಮಕ್ಕಳು ಓದ್ಕೊಂಡು ಆಟ ಆಡಕ್ಕೆ ಹೋಗಿದ್ದಾರೆ, ಸರಿಯಾಗಿ ನಾನು ಕೊಟ್ಟೆ. ಇಲ್ಲಿ ಪರವಾಗಿಲ್ಲ. ಈಗ ಬೈ ಮತ್ತೇನಂದ್ರೆ ಇವಾಗ